ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿ 11, 2026 ನಡೆದ ನಾನ್ ಹೈದರಾಬಾದ್ ಕರ್ನಾಟಕದ FDA ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದು ಸಂವಹನ ಪತ್ರಿಕೆ ಆಗಿದ್ದು ಪೇಪರ್ 2, ಇದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಆಗಿದ್ದು ಹೇಳಿಕೆ ರೂಪದ ತುಂಬ ಪ್ರಶ್ನೆಗಳು ಬಂದಿದ್ದು 2026ರಲ್ಲಿ KEA ನಡೆಸಿದಂತಹ ಮೊದಲ ಪರೀಕ್ಷೆ ಆಗಿದೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಸೆಷನ್ ಇದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. In the following sentence, find out the part of it has an error. ತಪ್ಪಾಗಿರುವಂತಹ ಭಾಗವನ್ನು ಗುರುತಿಸಿ ಅಂತ ಹೇಳ್ತಾರೆ. ಮೊದಲ ಪ್ರಶ್ನೆ, ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ. ಸೊ ಇದರಲ್ಲಿ ಯಾವುದು ತಪ್ಪಿಲ್ಲ, ನೋ ಎರರ್ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. He said that Rama had been writing a letter the previous day. ಆಕ್ಚುಲಿ ಇದು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಗಿರುವ ಸೆಂಟೆನ್ಸ್ ಇದೆ. ನಾವು ಇದನ್ನು ಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು. ಸಾಮಾನ್ಯವಾಗಿ ಡೈರೆಕ್ಟ್ ಸ್ಪೀಚಿಗೆ ಕೊಟ್ಟು ಇಂಡೈರೆಕ್ಟ್ ಸ್ಪೀಚಿಗೆ ಕೊಡ್ತಾ ಇದ್ರು. ಬಟ್ ಈ ಸಾರಿ ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿದ್ದನ್ನು ಕೊಟ್ಟು ಮೂಲ ರೂಪದ್ದನ್ನು ಬರೆಯಕ್ಕೆ ಹೇಳ್ತಾ ಇದ್ದಾರೆ. ಸೊ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ಇನ್ ದ ಪ್ರೀವಿಯಸ್ ಡೇ. ಸೊ ಇದರ ರೂಲ್ಸ್ ನೋಡ್ತಾ ಹೋದರೆ ಇದು ಯಾವ ಒಂದು ಟೆನ್ಸಲ್ಲಿ ಇದೆ ಕೇಳಿದ್ರೆ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಗೆ ಒಂದು ವಾಕ್ಯ ಬದಲಾಗಿದೆ ಅಂದರೆ ಅದರ ಮೂಲ ರೂಪ ಯಾವ ರೂಪದಲ್ಲಿ ಇರಬೇಕು ಕೇಳಿದ್ರೆ ಪಾಸ್ಟ್ ಕಂಟಿನ್ಯೂಯಸ್ ಅಲ್ಲಿ ಇರಬೇಕು. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಯಾವುದು ಕೇಳಿದ್ರೆ he said ರಾಮ ವಾಸ್ ರೈಟಿಂಗ್ ಎ ಲೆಟರ್ ಎಸ್ಟರ್ಡೇ. ಸೊ ಈ ವಾಕ್ಯ ಯಾವ ರೀತಿ ಚೇಂಜ್ ಆಗುತ್ತೆ ಕೇಳಿದ್ರೆ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ದ ಪ್ರೀವಿಯಸ್ ಡೇ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ he said Rama was writing a letter yesterday. ಪಂಕ್ಚುಯೇಷನ್ ಮಾರ್ಕ್ ಹಾಗೆ ಕೇಳಿದ್ದಾರೆ. He asked me where I was going. So the right answer is option 4. He asked me where I was going. Full stop ಇಡಬೇಕಾಗುತ್ತೆ ಅಷ್ಟೇ ಇಲ್ಲಿ. Which of the following is ಅಥವಾ ಆರ್ ನಾಟ್ ದ ಇಂಟರ್ಜೆಕ್ಷನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2, ಸಿ ಓನ್ಲಿ. ಎಸ್ ಅನ್ನೋದು ಇಂಟರ್ಜೆಕ್ಷನ್ ಅಲ್ಲ. ಹುರ್ರಾ, ಅಲಾಸ್, ಹುಷ್ ಅನ್ನುವಂಥದ್ದು ಇಂಟರ್ಜೆಕ್ಷನ್ಗಳು. ಇಂಟರ್ಜೆಕ್ಷನ್ ಸಾಮಾನ್ಯವಾಗಿ ಸಡನ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಂಟರ್ಜೆಕ್ಷನ್ನ ಬಳಸ್ತೀವಿ. ಭಯ, ಉದ್ವೇಗ, ಆಶ್ಚರ್ಯ ಇವುಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ. ಸೊ ಹುರ್ರಾ, ಅಲಾಸ್ ಮತ್ತು ಹುಷ್ ಇವುಗಳು ಇಂಟರ್ಜೆಕ್ಷನ್ಗಳು. ಯಾವುದು ಅಲ್ಲ ಅಂತ ಕೇಳಿದ್ರೆ ಎಸ್ ಅನ್ನೋದಲ್ಲ. ಚೂಸ್ ದ ಪ್ಲೂರಲ್ ಫಾರ್ಮ್ ಅಥವಾ ಫಾರ್ಮ್ಸ್ ಆಫ್ ದ ವರ್ಡ್ ಫಾರ್ಮುಲಾ. ಫಾರ್ಮುಲಾ ಪದದ ಪ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 3, ಎ ಮತ್ತು ಸಿ ಎರಡೂ ಕೂಡ ಹೌದು. ನೋಡಿ, ಫಾರ್ಮುಲೆ ಇದು ಕೂಡ ಪ್ಲೂರಲ್ ಫಾರ್ಮ್, ಫಾರ್ಮುಲಾಸ್ ಕೂಡ ಫಾರ್ಮುಲಾದ ಪ್ಲೂರಲ್ ಫಾರ್ಮ್ ಆಗುತ್ತೆ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇದರ ಅಲಂಕಾರವನ್ನು ಗುರುತಿಸಿ ಅಂತ ಕೇಳ್ತಾರೆ. ಇಂಗ್ಲೀಷಲ್ಲಿ ಫಿಗರ್ ಆಫ್ ಸ್ಪೀಚ್ ಮೀನ್ಸ್ ಅಲಂಕಾರ. ಸೊ ಕೊಟ್ಟಿರುವಂಥ ಸೆಂಟೆನ್ಸ್ ಯಾವುದು ಕೇಳಿದ್ರೆ ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಒಂಟೆ ಮರುಭೂಮಿಯ ಹಡಗು. ಸೊ ಇಲ್ಲಿ ಯಾವುದೇ ರೀತಿಯ ಹೋಲಿಕೆ ಇಲ್ಲ, ನೇರವಾಗಿ ಹೇಳಿದ್ದಾರೆ. ದಟ್ಸ್ ವೈ ದ ಫಿಗರ್ ಆಫ್ ಸ್ಪೀಚ್ ಯಾವುದು ಕೇಳಿದ್ರೆ ಮೆಟಾಫರ್. ಕನ್ನಡದಲ್ಲಿ ಮೆಟಾಫರಿಗೆ ರೂಪಕಾಲಂಕಾರ ಅಂತೀವಿ, ಅಂದರೆ ಯಾವುದೇ ಹೋಲಿಕೆ ಇಲ್ಲದೆ ನೇರವಾಗಿ ಹೇಳುವಂಥದ್ದು. ಸಿಮಿಲಿ ಅಂದರೆ ಕನ್ನಡದಲ್ಲಿ ಉಪಮೆ, ಹೋಲಿಕೆ ಮಾಡಿ ಹೇಳುವಂಥದ್ದು. ಸೊ ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್ ಅನ್ನೋದು ಮೆಟಾಫರ್. ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್. ಒನ್ ಹೂ ಈಸ್ ಆಲ್ ಪವರ್ಫುಲ್. ಅತ್ಯಂತ ಸಾಮರ್ಥ್ಯ ಶಕ್ತಿಶಾಲಿಯುತ ವ್ಯಕ್ತಿಗೆ ಏನಂತ ಕರೀತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಆಮ್ನಿಪೊಟೆಂಟ್. ಆಪ್ಷನ್ 1 ಸರಿಯಾದ ಉತ್ತರ. Fill in the blank with the right word. He works in a dash loom industry. ಸರಿಯಾದ ಉತ್ತರ ಆಪ್ಷನ್ 2, ಹೇರ್ ಲೂಮ್ ಇಂಡಸ್ಟ್ರಿ. ಮ್ಯಾಚ್ ದ ಫಾಲೋಯಿಂಗ್ ಇದೆ ಇಲ್ಲಿ. ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಡಿವೋಲ್ ಅನ್ನೋದು ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಮ್ಯಾಚ್ ಮಾಡಕ್ಕೆ ಹೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಕನ್ವಿನ್ಸ್.
dissuade, alight, embark, refuse, grant, divulge, divulge, conceal. Choose the right homonym and fill in the blank. Homonym ಅನ್ನು ಸರಿಯಾದ homonym ಗುರುತಿಸಿ. The police warned the leader that a single wrong statement could dash violence among the protesters. So the right answer is options 2, incite. The police warned the leader that a single wrong statement could incite violence among the protesters. So in the following passage ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು 11ರಿಂದ 13ರವರೆಗಿನ ಪ್ರಶ್ನೆಗಳು. Following passage, there are blanks, each of which has been numbered. These numbers are printed below the passage. Against each, some words are suggested. One of the fit the blank appropriately. Find out the appropriate word. ಸರಿಯಾದ ಪದವನ್ನು ಗುರುತಿಸಿ ಬರಿಬೇಕಾಗುತ್ತೆ. So the government's recent proposal to reform subsidies aims to create a system that is more dash and targeted. So 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, more efficient and targeted. Critics argue that the current structure promotes inefficiencies by dash. 12ಕ್ಕೆ inefficiencies by option 2, encouraging. 13ಕ್ಕೆ ಹಾಗೆ ಉತ್ತರ ನೋಡ್ಕೊಬಿಡೋಣ. 13ಕ್ಕೆ ಆಪ್ಷನ್ 2, ಅನ್ಸರ್ಟೈನಿಟಿ. ಎನ್ಕರೇಜಿಂಗ್ ಮತ್ತು ಅನ್ಸರ್ಟೈನಿಟಿ. ನೋಡಿ, the government's recent proposal to reform subsidies aims to create a system that is more efficient and targeted. Critics argue that the current structure promotes inefficiencies by encouraging consumption rather than incentivizing productivity. While policy makers agree that rationalization is necessary, they caution that abrupt changes could lead to uncertainty among vulnerable groups. So ಈ ರೀತಿ ಆಗಬೇಕಾಗುತ್ತೆ. Fill in the blanks. Fill in the blank with the antonym of the underlined word. Antonym ಅಂದ್ರೆ ವಿರುದ್ಧ ಪದ. The recipe on the Insta page looked tasty but was dash when I tried it. So the right answer is option 3, insipid. It was insipid when I tried it. Choose the most appropriate form of reported speech for the given statement. So ನೋಡಿ, ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಸೆಂಟೆನ್ಸ್ ಕೊಟ್ಟು ಅದನ್ನು ಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡೋಕ್ಕೆ ಹೇಳಿದರು. ಇಲ್ಲಿ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ನೋಡಿ, ಅಂದರೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಶಿ ಸೆಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಆ್ಯಂಡ್ ಐ ಕಾಂಟ್ ಸ್ಟೇ ಎನಿ ಲಾಂಗರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. She said that she had been waiting for 2 hours. ನೋಡಿ, ಇಲ್ಲಿ have been ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಚೇಂಜ್ ಆಗಿದೆ. She had been waiting, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಚೇಂಜ್ ಆಗಬೇಕು. ದಿಸ್ ಇಸ್ ದ ರೂಲ್. ಸೊ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours ಆ್ಯಂಡ್ ಶಿ ಕುಡಂಟ್, ಕಾಂಟ್ ಇದೆ, ಕುಡಂಟ್ ಸ್ಟೇ ಎನಿ ಲಾಂಗರ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಂದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಬದಲಾದ ಒಂದು ವಾಕ್ಯ ಇದು ರಿಪೋರ್ಟೆಡ್ ಸ್ಪೀಚ್ಗೆ ಈ ರೀತಿ ಆಗುತ್ತೆ. ಐಡೆಂಟಿಫೈ ದ ಸೆಂಟೆನ್ಸ್ ವೇರ್ ದ ಇಟಲೈಸ್ಡ್ ವರ್ಡ್ ಹ್ಯಾಸ್ ಅ ಸ್ಪೆಲ್ಲಿಂಗ್ ಎರರ್. ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಎರರ್ ಸರಿ ಯಾವುದು ಅಂತ ಕೇಳಿದ್ದಾರೆ. 16ನೇ ಪ್ರಶ್ನೆ, ಸರಿಯಾದ ಉತ್ತರ ಆಪ್ಷನ್ 1. ಹರ್ ಇಂಡಿಸ್ಪೆನ್ಸಿಬಲ್ ಕಾಂಟ್ರಿಬ್ಯೂಷನ್ಸ್ ವರ್ ನೋಟೆಡ್. ಇಂಡಿಸ್ಪೆನ್ಸಿಬಲ್ ಸ್ಪೆಲ್ಲಿಂಗ್ ಎರರ್ ಆಗಿದೆ ಇದು. ಎಂಬ್ರಾಸ್ಮೆಂಟ್ ಸರಿ ಇದೆ, ಅಕ್ಯೂರೆನ್ಸ್ ಸರಿ ಇದೆ, ಅಕಾಮಡೇಷನ್ ಸರಿ ಇದೆ. ತಪ್ಪಾಗಿರೋದು ಇಂಡಿಸ್ಪೆನ್ಸಿಬಲ್. 17ನೇ ಪ್ರಶ್ನೆ,
Consider the following 4 statements which are denoted by A, B, C, D. By using all the 4 sentences, you have to frame a meaningful para. The correct order of the sentences is your answer. Choose from 4 options. The one having the correct order of the sentence. ಸರಿಯಾದ ಆರ್ಡರ್ ಅಲ್ಲಿ ABCD ಅನ್ನು ಜೋಡಿಸಬೇಕು ಅಂತ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 BACD. ನೋಡಿ, ಮೊದಲಿಗೆ child labor has been interfering with the education of millions of children across India. First one. ಎರಡನೇದು, along with missing their education, these children also face life threatening dangers by working in hazardous chemical factories. The second one. Third one, many laws have been formed in order to curb this evil. And last one, however, there is a dire need to reinforce these laws strictly throughout the country. ಈ ರೀತಿ ಆಗಬೇಕು. BADC. Identify the tense of the following sentence. Tense ಅನ್ನು ಗುರುತಿಸಿ. Students had been playing hockey in the playground. Had been ಇದೆ, had been plus ing ಇದೆ, that means past perfect continuous. So the right answer is option 4. Past perfect continuous ಅಲ್ಲಿ ಏನಿರುತ್ತೆ, had been ಪ್ಲಸ್ ವರ್ಬ್ ing ಇರುತ್ತೆ. ಅದೇ ಹ್ಯಾವ್ ಬೀನ್ ಇದ್ರೆ, ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಇದ್ರೆ ಪ್ಲಸ್ ವರ್ಬ್ ing ಇದ್ರೆ ಅದೇನಾಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ರೀತಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷ, ಹಾಗಾಗಿ ಪಾಸ್ಟ್ ಟೆನ್ಸ್ ಅಲ್ಲಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹ್ಯಾಡ್ ವಿಸಿಟೆಡ್, ಹ್ಯಾಡ್ ವಿಸಿಟೆಡ್, ಹ್ಯಾವ್ ಹ್ಯಾಸ್ ಬರೋದೇ ಇಲ್ಲ, ಪ್ರೆಸೆಂಟ್ ಅಲ್ಲ. ಹ್ಯಾಡ್ ಬೀನ್ ಅಂದರೆ ನೋಡಿ, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಅಂದರೆ ಹಿಂದಿಂದ ಪ್ರೆಸೆಂಟ್ ಯಾವುದೋ ಒಂದು ಸರ್ಟೆನ್ ಟೈಮಿಂದ ಇವತ್ತಿನವರೆಗೂ ನೋಡ್ತಿದ್ದಾಳೆ ಅನ್ನೋ ಅರ್ಥ ಬಂದರೆ ಹ್ಯಾಡ್ ಬೀನ್ ಆಗ್ತಿತ್ತು. ಪ್ರೆಸೆಂಟ್ ಅಂತೂ ಆಗೋದೇ ಇಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಲಾಸ್ಟ್ ಇಯರ್ ಇರೋದ್ರಿಂದ ಹ್ಯಾಡ್ ಬೀನ್ ಬರಲ್ಲ. ಯಾಕಂದರೆ ಇದು ಯಾವುದೋ ಒಂದು ಸರ್ಟೆನ್ ಟೈಮಲ್ಲಿ ಶುರುವಾಗಿ ಇವತ್ತಿನವರೆಗೂ ಕಂಟಿನ್ಯೂ ಆಗಿಲ್ಲ. ಸೊ ರೀತಾ ಹ್ಯಾಡ್ ವಿಸಿಟೆಡ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ಸ್ ಡ್ಯಾಶ್. ಸೊ ಕ್ವಶನ್ ಟ್ಯಾಗ್ ಹೇಳಿದ್ದಾರೆ. ಸೊ ನೆವರ್ ಬಂದಿರೋದ್ರಿಂದ ಕೊಟ್ಟಿರೋ ವಾಕ್ಯ ನೆಗೆಟಿವ್ ಇದೆ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಡಸ್ ಹಿ. ಡಸ್ ಯಾಕೆ ಸರ್ ಕೇಳಿದ್ರೆ, ಯಾವಾಗ ಕ್ವಶನ್ ಟ್ಯಾಗಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ, ಸೊ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ರೆ ನಾವೇನು ಮಾಡಬೇಕು, ಡೂ ಫಾರ್ಮ್ ಆಫ್ ದ ಹೆಲ್ಪಿಂಗ್ ವರ್ಬ್ ಡೂ, ಡಿಡ್, ಡಸ್ ಯೂಸ್ ಮಾಡಬೇಕು. ಡೂ ಯಾವಾಗ ಪ್ರೆಸೆಂಟ್ ಟೆನ್ಸ್ ಇದ್ದಾಗ, ಡಿಡ್ ಪಾಸ್ಟ್ ಟೆನ್ಸ್ ಇದ್ದಾಗ, ಡಸ್ ಸಿಂಪಲ್ ಪ್ರೆಸೆಂಟ್ ಇದ್ದಾಗ. ಸಿಂಪಲ್ ಪ್ರೆಸೆಂಟ್ ಹೆಂಗೆ ಗೊತ್ತಾಗುತ್ತೆ, ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ನೋಡಿ ಇಲ್ಲಿ ಹಿ ನೆವರ್ ಟರ್ನ್ಸ್ ಅಂತಿದೆ, ದಟ್ಸ್ ವೈ ಡಸ್ ಆ್ಯಡ್ ಆಗುತ್ತೆ. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಪಾಸಿಟಿವ್ ಮಾಡಿದ್ದೀವಿ. ಸೊ ಡಸ್ ಹಿ, ಡಸಂಟ್ ಹಿ ಅಲ್ಲ, ಡಸ್ ಹಿ. ಕನ್ನಡದ ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಪರಿಮಾಣವಾಚಕ ಎಳೆಯನ್, ಪೊಲ್ಲನ್, ಪೇರಿತು ಇವೆಲ್ಲ ತಪ್ಪಿದು. ನೋಡಿ, ಗುಣವಾಚಕ ಒಳ್ಳಿದನ್, ಒಳ್ಳಿದಳ್, ಒಳ್ಳಿತ್ತು ಸರಿ ಇದೆ. ಸರ್ವನಾಮ ಅದು, ಅವನ್, ಅವಳ್ ಸರಿ ಇದೆ. ಸಂಖ್ಯೆವಾಚಕ ಒಂದು, ವರ್ವನ್, ವರ್ವಳ್ ಸರಿ ಇದೆ. ತಪ್ಪಾಗಿರೋದು ಪರಿಮಾಣವಾಚಕ ಇದಲ್ಲ. ಪರಿಮಾಣವಾಚಕ ಅಂದರೆ ಸಾಮಾನ್ಯವಾಗಿ ಏನು ಹೇಳಬೇಕು ಅಂದರೆ ಕ್ವಾಂಟಿಟಿಯನ್ನು ಹೇಳುವಂತ ಇರಬೇಕು, ಪರಿಮಾಣ ಹೇಳ್ತಾ ಇರಬೇಕು. ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನಿಂದ ಸೂಚಿತ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 3, ಪ್ರಕೃತಿಯಿಂದ ಸೂಚಿತ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಭಿನ್ನ ಭೇದ. ನೋಡಿ, ಭಿನ್ನ ಭೇದ ಹೇಳಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಸರಿಯಾದ ಉತ್ತರ ಆಪ್ಷನ್ 1, ಭಿನ್ನ ಭೇದ. ಏರುಪೇರಾದ ಗಾದೆಯನ್ನ ಸರಿ ಮಾಡಿ, ಪಂಥದಂತ ಹೋದರೂ ಬಿಡ 24ಕ್ಕೆ. ಸರಿಯಾದ ಉತ್ತರ ಆಪ್ಷನ್ 3, BCAD. ದಂತ ಹೋದರೂ ಪಂಥ ಬಿಡ, ದಂತ ಹೋದರೂ ಪಂಥ ಬಿಡ. ಏನಿದ್ರ ಅರ್ಥ? ಹಲ್ಲು ಮುರಿದೋದ್ರು ಚಾಲೆಂಜ್ ಬಿಡಲ್ಲ ಅಂತ.
ದಂತ ಹೋದರೂ ಪಂಥ ಬಿಡ. ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿ ಮಾಡಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 1 CEABD. CE ನೋಡಿ, ಕನ್ನಡ ನಾಡಿನಲ್ಲಿ ಕನ್ನಡವೇ ಎಲ್ಲವೂ, ಕನ್ನಡ CE ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ. ನೋಡಿ, ಕನ್ನಡ ನಾಡಿನಲ್ಲೇ ಕನ್ನಡವೇ ರಾಜ ರಾಣಿ ಎಲ್ಲವೂ. ಆಪ್ಷನ್ 1 ಸರಿಯಾದ ಉತ್ತರ. ಇಂಗ್ಲಿಷ್ ಸಂಖ್ಯೆಯಾದ 1969 ಮತ್ತು 1996 ಸರಿಯಾದ ಕನ್ನಡ ರೂಪ. 1969 ಈಸಿ ಇದೆ ನೋಡಿ, ಇದು ಸರಿಯಾದ ಉತ್ತರ ಆಪ್ಷನ್ 2. 1969 1696. ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಯೋಗವಾಹಗಳು ಅಂ ಮತ್ತು ಅಹ. ಸೊ ಸರಿಯಾದ ಉತ್ತರ ಏನು ಕೇಳಿದ್ರೆ ಆಪ್ಷನ್ 4 ಬಿ ಮತ್ತು ಸಿ ಸರಿ. ನೋಡಿ, ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಇನ್ನು ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಕಂ ಕಹ, ಜಂ ಜಹ, ಈ ರೀತಿ. ಸ್ಟೇಟ್ಮೆಂಟ್ ಇದೆ, ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ. ಆದರೆ ಸಂಸ್ಕೃತ ಹೇಳಿಕೆ 2. ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೆಯ ಶಬ್ದಗಳಲ್ಲಿ ಭಾವತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿಯಾಗಿದೆ. ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ. ನೋಡಿ, ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೀಬೇಕು, ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯುವ ಅವಶ್ಯಕತೆ ಇಲ್ಲ. ನೋಡಿ, ಸಬ್ಜೆಕ್ಟ್ ಬರಿತೀವಲ್ಲ, ಅಫಿಷಿಯಲ್ ಲೆಟ್ರಲ್ಲಿ ಮಾತ್ರ ಬರಿತೀವಿ, ಇದನ್ನು ಅನ್ಅಫಿಷಿಯಲ್ ಲೆಟರ್ ಅಥವಾ ಪರ್ಸನಲ್ ಲೆಟ್ರಲ್ಲಿ ಬರೆಯೋದಿಲ್ಲ ಅಂತ. ಸೊ ಈ ಅರ್ಥ ಕೊಡುತ್ತಿದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಶಾಲೆಯಲ್ಲ, ಇದು ವಿದ್ಯಾ ದೇಗುಲ. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ. ಸರಿ ಉತ್ತರ ಆಪ್ಷನ್ 3 ಅಪನುತಿ. ಇದು ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದ ಸರಿಯಾದ ಶಬ್ದೋತ್ಪತ್ತಿಯನ್ನು ಗುರುತಿಸಿ, ಶಬ್ದವನ್ನು ಗುರುತಿಸಿ. ಹ್ಯುತ್ಪತ್ತಿ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ 3 ವ್ಯುತ್ಪತ್ತಿ, ಹುಟ್ಟಿದ್ದು ಅಂತ ಅರ್ಥ, ವ್ಯುತ್ಪತ್ತಿ. ತಡಸಲು ಪದದ ಅರ್ಥವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಜಲಪಾತ. ತಡಸಲು ಮೀನ್ಸ್ ಜಲಪಾತ, ಫಾಲ್ಸ್. ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ. ಸರಿಯಾದ ಉತ್ತರ ಆಪ್ಷನ್ 2 ಕಣ್ಬೇಟ. ಇದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ. ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 4 ಬಿ ಮತ್ತು ಸಿ. ಬಾಯ್ಸವಿ ಇಲ್ಲಿ ಸಂಧಿ ಕಾರ್ಯ ಆಗಿಲ್ಲ, ಬೆಳ್ಸರಿ ಇಲ್ಲಿ ಸಂಧಿ ಕಾರ್ಯ ಆಗಿಲ್ಲ. ಹೊಂದಿಸಿ ಬರೆಯಿರಿ. ಕೆಲವೊಂದು ಸಂಧಿಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವ ಪದಗಳಿದ್ದಾವೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 A4 ಜಸ್ತ್ವ ಸಂಧಿ ಅಜಾದಿ, ಅತ್ ಪ್ಲಸ್ ಆದಿ, ಅತ್ ಪ್ಲಸ್ ಚಾದಿ, ಅಜಾದಿ. ಇನ್ನು ಶುತ್ವ ಸಂಧಿಗೆ ಮನಶ್ಚಪಲ, ಮನಸ್ ಪ್ಲಸ್ ಚಪಲ. ಅನುನಾಸಿಕ ಸಂಧಿಗೆ ಕಮ್ಮನಿ. ಪ್ರಕೃತಿ ಭಾವ ಯಾವುದು ಕೇಳಿದ್ರೆ ಸತ್ಸಂಗ. ನದ್ಯುದಕ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ ಯಾವುದು. ಸರಿ ಉತ್ತರ ಆಪ್ಷನ್ 3 ನದ್ ಪ್ಲಸ್ ಉದಕ, ನದ್ಯುದಕ. ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ. ಯಾವುದ್ಯಾವುದು ಪ್ರಾಗೈತಿಹಾಸ ಮತ್ತು ಪೃನ್ಮಂದಿರ ಇವು ಸಂಸ್ಕೃತ ಸ್ವರ ಸಂಧಿಗಳು ಅಲ್ಲ. ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷಕ್ಕೆ ಸಂಬಂಧಪಟ್ಟಂತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4
ಆಪ್ಷನ್ 4. ನೋಡಿ, A4 ಅವನು ಪ್ರಥಮ ಪುರುಷ ಏಕವಚನ. B2 ಅವು ಪ್ರಥಮ ಪುರುಷ ಬಹುವಚನ. ನಾನು 1 ಉತ್ತಮ ಪುರುಷ ಏಕವಚನ. ನೀವು ಮಧ್ಯಮ ಪುರುಷ ಬಹುವಚನ. ವಾಚಕಗಳ ಬಗ್ಗೆ ಇರುವಂಥದ್ದು 39ನೇ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಪರಿಮಾಣವಾಚಕ ಯಾವುದು? ಕೆಲವು. ಪ್ರಕಾರವಾಚಕ ಯಾವುದು? ಎಂತ. ದಿಗ್ವಾಚಕ ಯಾವುದು? ಎಡ, ಎಡ ಬಲ ಇವೆಲ್ಲ ದಿಗ್ವಾಚಕ. ವಸ್ತುವಾಚಕ ಯಾವುದು? ಮರ. ಈ ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4. ಡಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನೋಡಿ ಯಾವುದು? ಪ್ರತಿಷೇಧಾರ್ಥ ಒಡೆಯ, ಇದು ತಪ್ಪು. ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿರಿ. ಸರಿಯಾದ ಉತ್ತರ ಆಪ್ಷನ್ 1 ಆಡು, ಕಾಡು. ನೋಡಿ, ಇದು ಆಡು ಅಂದರೆ ಆಟ ಅನ್ನೋ ಅರ್ಥನೂ ಬರುತ್ತೆ. ಆಡು ಅಂದರೆ ಆಡುವುದಕ್ಕೂ ಬರುತ್ತೆ, ಕುರಿ ಅಂತಲೂ ಬರುತ್ತೆ. ಇನ್ನು ಕಾಡು ಅಂದರೆ ಕಾಡೋದು ಬರುತ್ತೆ ಮತ್ತು ಅರಣ್ಯನೂ ಕೂಡ ಬರುತ್ತೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಕೊಟ್ಟಿರುವ ವಾಕ್ಯದಲ್ಲಿ ಎಷ್ಟು ಗ್ರಾಮ್ಯ ರೂಪಗಳಿವೆ? ಸರಿಯಾದ ಉತ್ತರ 4 ಇದಾವೆ. ಕೆಳಗೆ ಕೊಟ್ಟಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆ ಹಾಕಿ. ಅಯ್ಯೋ, ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ನೋಡಿ, ಅಯ್ಯೋ, ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಬೇಕು. ನನಗೆ ತಾಳಲಾರದ ಹಸಿವು, ಒಂದು ಫುಲ್ ಸ್ಟಾಪ್ ಬೇಕು. ಇಲ್ಲಿ ನನ್ನ ಹಸಿವನ್ನು ಯಾರು ಹಿಂಗಿಸುವವರು ಇಲ್ಲವೇ, ಕ್ವಶನ್ ಮಾರ್ಕ್ ಬೇಕು. ಮತ್ತು ಇನ್ವರ್ಟೆಡ್ ಕಾಮದ ಮೂಲಕ ಕ್ಲೋಸ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾಗಿರದ ವಚನದ ಸಾಲು ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಇದು ಬಸವಣ್ಣನವರಿಂದ ರಚಿತ ಆಗಿಲ್ಲ. ನೋಡಿ, ಉಳ್ಳವರು ಶಿವಾಲಯ ಮಾರು ಮಾಡುವರು, ಮರ್ತ್ಯಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ, ಕಲ್ಲ ನಾಗರ ಕಂಡರೆ ಹಾಲೇರೆ ಎಂಬರು. ಇವೆಲ್ಲವೂ ಕೂಡ ಬಸವಣ್ಣ ಬರೆದಿರೋದು, ಬಸವಣ್ಣ ರಚಿತವಾಗಿದ್ದು. ಎರಡನೇದಲ್ಲ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇದಲ್ಲ. ಸೊ ಷಟ್ಪದಿ ಮತ್ತು ಅದರ ಮಾತ್ರ ವಿನ್ಯಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. A4 ಭಾಮಿನಿ ಷಟ್ಪದಿ ಯಾವ ರೀತಿ ಇರುತ್ತೆ? 3-4-3-4 ಇರುತ್ತೆ. ವಾರ್ಧಕ ಷಟ್ಪದಿ ಯಾವ ರೀತಿ ಇರುತ್ತೆ? 5-5 ಮಾತ್ರ ಗಣಗಳು ಇರ್ತವೆ. ಕುಸುಮ ಷಟ್ಪದಿ ಯಾವ ರೀತಿ ಇರುತ್ತೆ? 5-5 ಎರಡೇ ಇರ್ತವೆ. 5-5-5-5 5-5 3 ಇರುತ್ತೆ. ಇನ್ನು ಭೋಗ ಷಟ್ಪದಿ ಯಾವ ರೀತಿ ಇರುತ್ತೆ? 3-3 ಮಾತ್ರ ಗಣಗಳು ಇರ್ತವೆ. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 2 ತಿಂದಿದ್ದಾನೆ. ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 2 ಷಷ್ಠಿ ಮತ್ತು ಸಂಬೋಧನ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸಮಾಸ ಪದ ಮತ್ತು ಸಮಾಸಗಳನ್ನು ಕೊಟ್ಟಿದ್ದಾರೆ 48ಕ್ಕೆ. ಸರಿಯಾದ ಉತ್ತರ ಆಪ್ಷನ್ 3. A3 ಕೇಸಕ್ಕಿ ಕರ್ಮಧಾರಯ ಸಮಾಸ. ಕುತ್ತಡಿ ಆಪ್ಷನ್ ಆಕ್ಚುಲಿ 4 ಇದು ಬಹುರ್ವಿಹಿ ಸಮಾಸ. ನೋಡಿ, 48ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 3. A3 ಕರ್ಮಧಾರಯ ಸರ, ಕುತ್ತಡಿ ಬಹುರ್ವಿಹಿ ಸಮಾಸ. ಪ್ರಿಯಂ ನುಡಿ C1 ಕ್ರಿಯಾ ಸಮಾಸ. ನಾಲ್ಮೊಗ ದ್ವಿಗು ಸಮಾಸ, 4 ಮುಖ. ಕೆಳಗಿನಲ್ಲಿ ವಿರುದ್ಧ ಪದಗಳ ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 1 A ಮತ್ತು B ಸರಿಯಾಗಿದೆ. ಪಾವನ ಪಾತಕ, ಸ್ವಾರ್ಥ ಪರಾರ್ಥ. ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3. ಅಂಗಾರ ಇಂಗಳ. ಕುಡ್ಯ ಗೋಡೆ. ಬಲ್ಲಿ ಬಳ್ಳಿ. ವೀಟೆ
ವೀಳ್ಯ. ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂತ ಹೇಳ್ತಾರೆ. ದ ರೈಟ್ ಆನ್ಸರ್ ಇಸ್ ಕ್ರಿಯಾಪದ ಯಾವುದು ಕೇಳಿದ್ರೆ ಇದಕ್ಕೆ ಆಪ್ಷನ್ 2 ಸಕರ್ಮಕ ಕ್ರಿಯಾಪದ. ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದ ಅಥವಾ ಪದಗಳನ್ನು ಗುರುತಿಸಿ. 52 ಸರಿಯಾದ ಉತ್ತರ ಆಪ್ಷನ್ 4. ಸಿ ಮತ್ತು ಡಿ ತಪ್ಪಾಗಿದೆ ನೋಡಿ. ವಿಜ್ಞಾಪನೆ ಮತ್ತು ಭಿನ್ನವತ್ತಳೆ ಇವೆರಡು ತಪ್ಪಾಗಿದ್ದಾವೆ. ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಏನು? ದ್ವಿತ್ವ ಅಂದರೆ ಏನು? ಸರಿ ಉತ್ತರ ಆಪ್ಷನ್ 1 ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ ಇದು ಸರಿ ಇದೆ. ಆಮೇಲೆ ಗತಿ, ಚಲನೆ, ಸ್ಥಿತಿ, ಮೋಕ್ಷ ಇದು ಕೂಡ ಸರಿ ಇದೆ. 54 ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸಂಧಿಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪದಗಳು. ಸರಿಯಾದ ಉತ್ತರ ಆಪ್ಷನ್ 2 ಸವರ್ಣ ದೀರ್ಘ ಸಂಧಿ ಯಾವುದು? ಬಹುಜಿತ, ಬಹು ಪ್ಲಸ್ ಊರ್ಜಿತ. ಗುಣಸಂಧಿ ಯಾವುದು? ಕಾಳೋರಗ. ವೃದ್ಧಿ ಸಂಧಿ ಹಿತೌಷ್ಣ. ಎಣ್ ಸಂಧಿ ಭ್ರಾತೃಂಶ. Choose the appropriate synonym of the underlined word in the given sentence. 56ನೇ ಪ್ರಶ್ನೆ ಸರಿಯಾದ ಸಿನಾನಿಮ್ ಅನ್ನು ಗುರುತಿಸಿ ಅಂತ ಹೇಳ್ತಾರೆ. 56ನೇ ಪ್ರಶ್ನೆ ಸಿನಾನಿಮ್ ಮೀನ್ಸ್ ಸಮಾನಾರ್ಥಕ ಪದಗಳು, ಪದದ ಅರ್ಥ. ಸೊ 56ಕ್ಕೆ ಸರಿಯ ಉತ್ತರ ಆಪ್ಷನ್ 3 ಟೆಂಗಿಬಲ್ ಅಂದರೆ ಕಾರ್ಪೊರಿಯಲ್ ಅಂತೇಳಿ. ಮ್ಯಾಚ್ ದ ಫಾಲೋಯಿಂಗ್ ಪ್ರೇಸಸ್, ಇಡಿಯಂ ಮತ್ತು ಪ್ರೇಸಸ್ ಕೊಟ್ಟಿದ್ದಾರೆ. 57ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎಗೆ 2 ಅಬೋವ್ ಬೋರ್ಡ್ ಅಂದರೆ ಫೇರ್ ಆ್ಯಂಡ್ ಆನೆಸ್ಟ್ ಅಂತೇಳಿ. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಇರ್ರೆಗ್ಯುಲರ್ಲಿ ಅಂತೇಳಿ. ಏಕ್ಔಟ್ ಅಂದರೆ ಸಪ್ಲಿಮೆಂಟ್ ಇನ್ಕಮ್ ಅಂತೇಳಿ. ಫ್ಲೈ ಇನ್ ದ ಫೇಸ್ ಆಫ್ ಅಂದರೆ ಟು ಡಿಫೈ ಅಂತೇಳಿ. Rearrange the following words and phrases to form a meaningful sentence. 58 ಸರಿಯಾದ ಉತ್ತರ ಆಪ್ಷನ್ 3 RSPQ. RSPQ ನೋಡಿ ಏನು? ಸೈಂಟಿಸ್ಟ್ ಥಿಂಕ್ ದಟ್ ಲೈಫ್ ಬಿಗ್ಯಾನ್ ಆನ್ ದ ಅರ್ತ್ ಅಬೌಟ್ 20 million centuries ago. Choose the correct adjective to fill in the blank. The dash conduct of the minister helped in the de-escalation of a very tense situation at the border. Sari uttara option 4 diplomatic. Fill in the blank with the correct idiom and proverb. Sariyada uttara option 3 a bad workman blames his tools anta. I know I can do a better job if only my tools are better. This is a case of a bad workman blames his tools. ಅಂದರೆ ಕೆಟ್ಟ ಕೆಲಸಗಾರ ತನ್ನ ಆಯುಧಗಳನ್ನು ತನ್ನ ದೋಷಿಸ್ತಾನೆ ಅಂತ. Match the expression under list 1 to its corresponding language function under the list. Language function ಇದೆ. How do you do ಅನ್ನೋದು ಯಾವ language function ಈ ರೀತಿ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಹೌ ಡು ಯು ಡೂ ಅನ್ನೋದು ಗ್ರೀಟಿಂಗ್. ಇದು ಅಂದರೆ ಶುಭಾಶಯವನ್ನು ಕೋರುವಂಥದ್ದು, ಅಂದರೆ ಮಾತಾಡಿಸುವಾಗ ಹೇಳುವಂಥದ್ದು. ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್ ಅನ್ನೋದು ಇದು ರಿಕ್ವೆಸ್ಟ್. ಪ್ಲೀಸ್ ಅಂತ ಬಂತು ಅಂದರೆ ಅದು ರಿಕ್ವೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲಾತ್ಸ್. ಸೊ ಇದು ಯಾವುದು ಕೇಳಿದ್ರೆ ಇದು ಕಾಂಪ್ಲಿಮೆಂಟ್ ಮಾಡೋದು. ಮೀಟ್ ಮೈ ಫ್ರೆಂಡ್ ರತನ್. ಸೊ ಇದು ಇಂಟ್ರಡ್ಯೂಸಿಂಗ್. ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಸರಿ ಉತ್ತರ ಆಪ್ಷನ್ 3 when the bull ran towards me I jumped over the fence. ಫೆನ್ಸ್ ಅಂದರೆ ಬೇಲಿ, ಬೇಲಿ ಮೇಲೆ ಹಾರಿದೆ ಅಂತ.
ಚೂಸ್ ದ ಕರೆಕ್ಟ್ ಆನ್ಸರ್. ಎಷ್ಟನೇ ಕ್ವಶನ್ ಇದು? 63. ದಟ್ ಹ್ಯಾಸ್ ಟು ಬಿ ದ ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ಸೀನ್. 63 ಸರಿಯಾದ ಉತ್ತರ ಆಪ್ಷನ್ 4. ಮೋಸ್ಟ್ ಇಂಟ್ರೆಸ್ಟಿಂಗ್ ಸೂಪರ್ಲೇಟಿವ್ ಡಿಗ್ರಿ. ದಟ್ ಹ್ಯಾಸ್ ಟು ಬಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಐ ಹ್ಯಾವ್ ಸೀನ್. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಪ್ರಿಪೋಸಿಷನ್ನ ಯಾವ ಟೈಮಲ್ಲಿ ಬಳಸ್ತೀವಿ ಅಂತೇಳಿ. 64ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ನೋಡಿ, ಅಲಾಂಗ್ ಅನ್ನೋದನ್ನ ಮೂವ್ಮೆಂಟ್ ಚಲನೆಯ ಸಂದರ್ಭದಲ್ಲಿ ಬಳಸ್ತೀವಿ. ಇಂಟು ಅನ್ನೋದನ್ನ ಡೈರೆಕ್ಷನ್ ದಿಕ್ಕಿಗೆ ಸಂದರ್ಭದಲ್ಲಿ ಬಳಸ್ತೀವಿ. ಇನ್ ಅನ್ನೋದನ್ನ ಟೈಮ್, ಆಫ್ ಅನ್ನೋದನ್ನ ಪೊಸೆಷನ್ ಹೊಂದುವುದು ಆ ಸಂದರ್ಭದಲ್ಲಿ ಬಳಸ್ತೀವಿ. ಚೂಸ್ ದ ಕರೆಕ್ಟ್ ಆನ್ಸರ್. ಹಿ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಸರಿಯಾದ ಉತ್ತರ ಆಪ್ಷನ್ 3. ಮೋರ್ ಕ್ವಿಕ್ಲಿ. He cut my hair more quickly today than last time. Punctuate the following sentence with appropriate punctuation mark. Bacon says, reading makes a full man. Writing an exact man, speaking a ready man. 66ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. Bacon says, reading makes full man. ಇನ್ವರ್ಟೆಡ್ ಕಾಮದಿಂದ ಶುರು ಆಗುತ್ತೆ. Writing an exact man, speaking a ready man. This is the right. Identify the figure of speech in the following sentence. Figure of speech ಅಂದ್ರೆ ಅಲಂಕಾರ. Death, be not proud. ಸರಿ ಉತ್ತರ ಆಪ್ಷನ್ 2. ಪರ್ಸನಾಫಿಕೇಶನ್ ಅಂದ್ರೆ ನಿರ್ಜೀವ ವಸ್ತುವಿಗೆ ಜೀವ ಇರುವಂತೆ ಹೇಳಿದೆ. Death, be not proud. In which of the following words the letters un is not prefixed? ಅನ್ ಯಾವುದರಲ್ಲಿ ಪ್ರಿಫಿಕ್ಸ್ ಆಗಿ ಬರೋದಿಲ್ಲ, ತಪ್ಪಾಗಿ ಬರುತ್ತೆ ಅಂತೇಳಿ. ಅನ್ ಯಾವುದರಲ್ಲಿ ಪ್ರಿಫಿಕ್ಸ್ ಆಗಿ ಬರಲ್ಲ ಅಂತ ಕೇಳಿದ್ರೆ ಕೊಟ್ಟಿರುವಂಥ ಆಪ್ಷನಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. ಅಂಡರ್. ಇದು ಪ್ರಿಫಿಕ್ಸ್ ಅಲ್ಲ, ಆ್ಯಕ್ಚುಲಿ ಇದು ವರ್ಡೇ ಇರೋದು ಹಾಗೆ. ಲಾಕಿಗೆ ಅನ್ಲಾಕು, ಎಥಿಕಲ್ಗೆ ಅನ್ಎಥಿಕಲ್, ಡೂಗೆ ಅಂಡು. ಅಂಡರ್ ವರ್ಡೇ ಇರೋದು ಹಾಗೆ, ಪ್ರಿಫಿಕ್ಸ್ ಆ್ಯಡ್ ಆಗಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ alternatives makes the correct use of article? So the right answer is Mahesh sells milk 50 rupees a liter. A liter ಅಂದ್ರೆ 1 ಲೀಟ್ರಿಗೆ ಅಂತೇಳಿ. ದ ಲೀಟರ್ ಅಲ್ಲ, ಆನ್ ಲೀಟರ್ ಅಲ್ಲ, ಖಾಲಿ ಲೀಟರ್ ಅಲ್ಲ. Fill in the blanks with suitable article. Dash thing of beauty is dash joy forever. ಇದೊಂದು ಆ್ಯಕ್ಚುಲಿ ಒಂದು ಒಳ್ಳೆ ಕೋಟ್ ಇದು ಇಂಗ್ಲೀಷಲ್ಲಿ. ಸರಿ ಉತ್ತರ ಆಪ್ಷನ್ ಎ. A thing of beauty is A thing of beauty is a joy forever. Flops ಇದರ ವಿಸ್ತೃತ ರೂಪ ಏನು? ಫ್ಲಾಪ್ನ ವಿಸ್ತೃತ ರೂಪ ಆಪ್ಷನ್ 2. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಈ ಕೆಳಗಿನವುಗಳಲ್ಲಿ CPU ನ ಕಾರ್ಯಗಳನ್ನು ಕ್ರಮವಾಗಿ ಜೋಡಿಸಿ. ಕಂಪ್ಯೂಟರ್ ಕ್ವಶನ್ಸ್ ನೋಡ್ತಿದ್ದೀವಿ, ನೋಟ್ ಮಾಡ್ಕೊಳ್ಳಿ. CPU ನ ಕಾರ್ಯಗಳನ್ನು ಏನು, ಯಾವುದಾದ್ಮೇಲೆ ಯಾವ್ದು ಮಾಡುತ್ತೆ ಅಂತ. ಸರಿ ಉತ್ತರ ಆಪ್ಷನ್ 3. ಫಸ್ಟ್ ಫೆಚ್ಚಿಂಗ್ ಮಾಡುತ್ತೆ, ನಂತರ ಡಿಕೋಡ್ ಮಾಡುತ್ತೆ, ನಂತರ ಎಕ್ಸಿಕ್ಯೂಟ್ ಮಾಡುತ್ತೆ, ನಂತರ ಸ್ಟೋರ್ ಮಾಡುತ್ತೆ. ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಆ್ಯಂಡ್ ಸ್ಟೋರ್. ಮೆಮೊರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಹೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಎ ಸರಿ, ಬಿ ತಪ್ಪು, ಸಿ ಸರಿ. ನೋಡಿ, ಎ ಮತ್ತು ಸಿ ಸರಿ ಇದೆ. ರ್ಯಾಮ್ ಒಂದು ವೊಲಾಟೈಲ್ ಮೆಮೊರಿ ಆಗಿರುತ್ತೆ, ಇದು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡಬಹುದು. ಇನ್ನು ರಾಮ್ ಇದೆಯಲ್ಲ, ಇದು ನಾನ್ ವೊಲಾಟೈಲ್ ಮೆಮೊರಿ, ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವೆರಡು ಸರಿ. ಬಿ ತಪ್ಪು. ರ್ಯಾಮ್ ನಾನ್ ವೊಲಾಟೈಲ್ ಅಂತ ಹೇಳೋದೇ ತಪ್ಪು. ಆ್ಯಕ್ಚುಲಿ ಇದು ವೊಲಾಟೈಲ್ ಮೆಮೊರಿ ಆಗಿರುತ್ತೆ, ಹಾಗಾಗಿ ತಪ್ಪು. ಗೂಗಲ್ ಡ್ರೈವ್ನ ಬಳಕೆದಾರರ ಪಾತ್ರಗಳ ಆಧಾರದ ಮೇಲೆ ಕೆಳಗಿನ ಯಾವ ಹೇಳಿಕೆ ಸರಿ ಮತ್ತು ತಪ್ಪು ಅಂತ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3. ಎ ತಪ್ಪು, ಬಿ ಸರಿ. ನೋಡಿ, ಸರಿಯಾಗಿದ್ದು ನೋಡಿ. ಇದು ಎಡಿಟರ್ ಪಾತ್ರವು ಫೈಲ್ ಮಾಲೀಕರನ್ನು ಬದಲಾಯಿಸಲು ಅಥವಾ ಡಿಲೀಟ್ ಮಾಡಲು ಸಾಧ್ಯವಿಲ್ಲ, ಇದು ಸರಿ. ಇದು ತಪ್ಪು. ವ್ಯೂವರ್ ಪಾತ್ರವು ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನ ಎಡಿಟ್, ಕಮೆಂಟ್ ಮತ್ತು ಶೇರ್ ಮಾಡಬಹುದು ಅಂತ ಇದೆ. ಸೊ ಇದು ತಪ್ಪಾಗಿದೆ.
75 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಕ್ವಶನ್ ನಂಬರ್ 75. ರೈಟ್ ಆನ್ಸರ್ ಇಸ್ ಆಪ್ಷನ್ 3. A2 B3 C4 D1. ನೋಡಿ A3 ಇದು ರಿಲೇಷನ್ಶಿಪ್ಗೆ ರಿಲೇಟೆಡ್ ಆಗಿದೆ. A2 ಎಂಟಿಟಿ, ಬಿ ರಿಲೇಷನ್ಶಿಪ್, ಸಿ ಇದು ಆ್ಯಕ್ಚುಲಿ ಕೀ ಆಟ್ರಿಬ್ಯೂಟ್ಗೆ ಮತ್ತು ಡಿ ಇದು ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಗೆ. ಈ ಕೆಳಗಿನ ಲಾಜಿಕ್ ಗೇಟ್ ಯಾವ ಆಪರೇಷನ್ ಅನ್ನು ಮಾಡುತ್ತೆ ಅಂತ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 2 XOR. ಈ ಕೆಳಗಿನ ಯಾವ ಹೇಳಿಕೆಗಳು ಲಾಜಿಕ್ ಗೇಟ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಸರಿಯಾಗಿದೆ. ಅಂದರೆ ಎಂಡ್ ಗೇಟನ್ನು ಅಂಕಗಣಿತದಲ್ಲಿ ಗುಣಾಕಾರ ಕ್ರಿಯೆಗೆ ಬಳಸ್ತಾರೆ ಮತ್ತು ಆರ್ ಗೇಟನ್ನು ಅಂಕಗಣಿತದಲ್ಲಿ ಸಂಕಲನ ಕ್ರಿಯೆಗೆ ಬಳಸ್ತಾರೆ. ಕೆಳಗಿನ ಯಾವ ಹೇಳಿಕೆಗಳು ಇನ್ಕಾಗ್ನಿಟೋ ಮೋಡ್ ವೈಶಿಷ್ಟ್ಯವನ್ನು ಸರಿಯಾಗಿ ವಿವರಿಸುತ್ತೆ. ಇನ್ಕಾಗ್ನಿಟೋ ಮೋಡ್. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಮಾತ್ರ. ಅಂದರೆ ಬ್ರೌಸಿಂಗ್ ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡಲ್ಲ, ಒಂದೇ ಸಾಧನದಲ್ಲಿ ಬಹು ಲಾಗಿನ್ಗಳನ್ನು ಅನುಮತಿಸುತ್ತೆ ಇದು. ಕೆಳಗಿನ ಪದಗಳಿಗೆ ಅನುಗುಣವಾಗಿ ಅದಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಹೊಂದಿಸಿ ಬರೆಯಿರಿ. ಟ್ವಿಸ್ಟೆಡ್ ಪೇರ್ ವೈರು, ಸ್ಯಾಟಲೈಟ್ ಕಮ್ಯುನಿಕೇಷನ್ನು, ಕೋಆಕ್ಸಿಯಲ್ ಕೇಬಲ್ಲು, ಮೈಕ್ರೋವೇವ್ ಸಿಸ್ಟಮ್ ಇದೆ. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಅಂಶಗಳು. ಸರಿಯಾದ ಉತ್ತರ ಆಪ್ಷನ್ 3 A3 B4 C1 D2. A3 ಟ್ವಿಸ್ಟೆಡ್ ಪೇರ್ ವೈರ್ ಇದೆಯಲ್ಲ, ಇದು 2 ಬಂಚ್ಗಳಷ್ಟು ತೆಳುವಾದ ತಾಮ್ರದ ತಂತಿಗಳನ್ನು ಹೊಂದಿದೆ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಇದೆಯಲ್ಲ, ಇದು ಮೈಕ್ರೋವೇವ್ ರಿಲೇ ಸ್ಟೇಷನ್ಗಳನ್ನು ಬಳಸುತ್ತೆ. ಇನ್ನು ಕೋಆಕ್ಸಿಯಲ್ ಕೇಬಲ್ ಇದೆಯಲ್ಲ, ಇದು ಸೆಂಟ್ರಲ್ ಕಾಪರ್ ವೈರನ್ನು ಒಳಗೊಂಡಿದೆ. ಇನ್ನು ಮೈಕ್ರೋವೇವ್ ಸಿಸ್ಟಮ್ ಇದೆಯಲ್ಲ, ಇದು ಹೆಚ್ಚಿನ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ಗಳನ್ನು ಬಳಸುತ್ತೆ. ಈ ಕೆಳಗಿನ ವಿವಿಧ ಟ್ರಾನ್ಸ್ಮಿಷನ್ ಮೀಡಿಯಾಗಳಲ್ಲಿ ಅವುಗಳ ವೇಗಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇನ್ಕ್ರೀಸಿಂಗ್ ಆರ್ಡರ್ಲ್ಲಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 4 ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ನಂತರ ಕೋಆಕ್ಸಿಯಲ್ ಕೇಬಲ್, ನಂತರ ರೇಡಿಯೋ ವೇವ್ಸ್, ನಂತರ ಫೈಬರ್ ಆಪ್ಟಿಕ್ ಕೇಬಲ್. ಕಂಪ್ಯೂಟರ್ ವೃತ್ತಿಪರರು ಬೈನರಿಗಾಗಿ ಕೆಳಗಿನ ಯಾವ 2 ಸಂಖ್ಯಾ ವ್ಯವಸ್ಥೆಗಳನ್ನು ಶಾರ್ಟ್ಕಟ್ ಸಂಕೇತಗಳಾಗಿ ಹೆಚ್ಚಾಗಿ ಬಳಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ, ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ನಲ್ಲಿ ಸಿಸ್ಟಮ್ನ ಅವಶ್ಯಕತೆಗಳನ್ನು ಮತ್ತು ಅದರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಏನಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ 3 ಸಿಸ್ಟಮ್ ಅನಾಲಿಸಿಸ್. ಯಾವ ಕಮಾಂಡನ್ನು ಫೈಲ್ ಪರ್ಮಿಷನ್ ಬದಲಾವಣೆ ಮಾಡಲು ಬಳಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ 1 ಎಫ್ ಡಿಸ್ಕ್. ಹೊಂದಿಸಿ ಬರೆಯಿರಿ 84. ಸರಿಯಾದ ಉತ್ತರ ಆಪ್ಷನ್ 1. ನೋಡಿ ಟ್ರೋಜನ್ ಬೀಸ್ಟ್ ಆಗಿದೆ. ಸ್ಪೈವೇರ್ ಝ್ಯಾಂಗೋ ಉದಾಹರಣೆ ಇದಕ್ಕೆ. ರೆಸಿಡೆಂಟ್ ವೈರಸ್ ರ್ಯಾಂಡೆಕ್ಸ್ ಉದಾಹರಣೆ. ಪಾಲಿಮಾರ್ಫಿಕ್ ವೈರಸ್ ಇದು ಎಲ್ಕರ್ನ್. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66 ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ. ಸರಿ ಉತ್ತರ ಆಪ್ಷನ್ 2 ಹ್ಯಾಕಿಂಗ್ಗೆ ರಿಲೇಟೆಡ್ ಆಗಿದೆ. ಇದು ಕಂಪೈಲರ್ ಅಥವಾ ಅಸೆಂಬ್ಲರ್ನಿಂದ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಸದರಿ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಷನ್ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರನ್ನು ಏನಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ 3 ಲೋಡರ್ ಅಂತ ಕರೀತಾರೆ. ಪ್ರಾಕ್ಸಿ ಸರ್ವರ್ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ. ಸರಿ ಅಥವಾ ತಪ್ಪು. ಸರಿಯಾದ ಉತ್ತರ ಆಪ್ಷನ್ 2 ಎ ಸರಿ, ಬಿ ತಪ್ಪು, ಸಿ ತಪ್ಪು, ಡಿ ಸರಿ. ಎ ಮತ್ತು ಡಿ ಸರಿ, ಬಿ ಮತ್ತು ಸಿ ತಪ್ಪು. ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ 88. ಸರಿಯಾದ ಉತ್ತರ ಆಪ್ಷನ್ 2 TCP ಅಂದರೆ ನೆಟ್ವರ್ಕ್ಗಳ ಮೂಲಕ ಡಾಟಾ ಮತ್ತು ಸಂದೇಶಗಳನ್ನು ತಲುಪಿಸಲು ಬಳಸುವ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಪ್ರೋಟೋಕಾಲ್. SSH ಅಂತ ಹೇಳಿದ್ರೆ ಅಸುರಕ್ಷಿತ ನೆಟ್ವರ್ಕ್ನಲ್ಲಿ 2 ಹೋಸ್ಟ್ಗಳ ನಡುವೆ ಸುರಕ್ಷಿತ ಎನ್ಕ್ರಿಪ್ಟೆಡ್ ಸಂಪರ್ಕವನ್ನು ಒದಗಿಸುವ ಪ್ರೋಟೋಕಾಲ್. FTP ಅಂದರೆ
ಇದು ಫೈಲ್ಗಳನ್ನು ಒಂದು ಹೋಸ್ಟ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲು ಬಳಸುವ ಪ್ರೋಟೋಕಾಲ್. ಟೆಲ್ನೆಟ್ ಅಂದರೆ ಇದು ರಿಮೋಟ್ ಸಿಸ್ಟಮ್ಗಳಲ್ಲಿ ಲಾಗಿನ್ಗಳನ್ನು ಹೊಂದಿರುವ ಜನರು ಬಳಸುವ ಪ್ರೋಟೋಕಾಲ್ ಆಗಿದೆ. ಯಾವ ಚಿಹ್ನೆಯನ್ನು ಗೂಗಲ್ ಶೀಟ್ನ ಫಾರ್ಮುಲಾದಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ಗೆ ಬಳಸ್ತಾರೆ? ಸರಿ ಉತ್ತರ ಆಪ್ಷನ್ 2 ಡಾಲರ್. ಈ ಚಿಹ್ನೆ ಮೂಲ ಪ್ಲೈನ್ ಟೆಕ್ಸ್ಟನ್ನು ಉತ್ಪಾದಿಸಲು ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಸ್ವೀಕರಿಸುತ್ತೆ. ಸರಿ ಉತ್ತರ ಆಪ್ಷನ್ 2 ಸೈಫರ್ ಟೆಕ್ಸ್ಟ್ ಅಂಡ್ ಮ್ಯಾಚಿಂಗ್ ಕೀ. ಈ ಕೆಳಗಿನ ಕಂಪ್ಯೂಟರ್ ಜನರೇಷನ್ಗಳನ್ನು ಅವುಗಳ ಮೆಮೊರಿ ಆಧಾರದ ಮೇಲೆ ಪಟ್ಟಿ ಮಾಡಿ. ಇದು ಮೊದಲ ಜನರೇಷನ್, ಮೊದಲ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, 4ನೇ ತಲೆಮಾರು ಹೇಳಿದ್ದಾರೆ. ಸೊ 91ನೇ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಮೊದಲ ತಲೆಮಾರು ಮ್ಯಾಗ್ನೆಟಿಕ್ ಡ್ರಮ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ಗಳನ್ನು ಒಳಗೊಂಡಿತ್ತು. ಫಸ್ಟ್ ಜನರೇಷನ್ ಕಂಪ್ಯೂಟರ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಮ್ಯಾಗ್ನೆಟಿಕ್ ಕೋರ್ಗಳನ್ನು ಒಳಗೊಂಡಿತ್ತು. ಥರ್ಡ್ ಜನರೇಷನ್ ಕಂಪ್ಯೂಟರ್ ಸೆಮಿ ಕಂಡಕ್ಟರ್ಗಳನ್ನು ಒಳಗೊಂಡಿತ್ತು. ಇನ್ನು ಫೋರ್ತ್ ಜನರೇಷನ್ ಕಂಪ್ಯೂಟರ್ ಸಿಲಿಕಾನ್ ರ್ಯಾಮನ್ನು ಒಳಗೊಂಡಿದೆ. ಇನ್ನು 5ನೇ ತಲೆಮಾರಿನ ಕಂಪ್ಯೂಟರ್, ಇವಾಗ ನಡೀತಿರೋದು 5ನೇ ತಲೆಮಾರು, ಇದು AI ಆಧಾರಿತವಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಒಳಗೊಂಡಿದೆ. ಸೂಪರ್ ಕಂಪ್ಯೂಟರ್ಗಳಿಗೆ ಹೆಸರುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ABC, ಫಿಟಾನ್, ಸಮ್ಮಿಟ್ ಮತ್ತು ಟ್ರಿನಿಟಿ. ಪ್ರೊಡಕ್ಟಿವಿಟಿ ಟೂಲ್ಸ್ನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಿರಿ. 93 ಸರಿಯಾದ ಉತ್ತರ ಆಪ್ಷನ್ 2. ಕಚೇರಿ ಕ್ಷೇತ್ರದಲ್ಲಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ KPI ಡ್ಯಾಶ್ ಒಂದು ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4 ಪ್ರಾಫಿಟ್ ಮಾರ್ಜಿನ್ ಉದಾಹರಣೆಯಾಗಿದೆ. MS ವರ್ಡ್ನಲ್ಲಿ ಶಾರ್ಟ್ಕಟ್ ಕೀ ಮತ್ತು ಅದರ ಕಾರ್ಯ. 95ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈ ರೀತಿ ಚಿಹ್ನೆಯನ್ನು ಒತ್ತಿದ್ರೆ ಏನಾಗುತ್ತೆ ಕೇಳಿದ್ರೆ ಆಯ್ಕೆ ಉತ್ಪನ್ನ ಮಾಡಿದ ಗಾತ್ರದಷ್ಟು 1ರಷ್ಟು ಹೆಚ್ಚಿಸುತ್ತೆ, ಪಠ್ಯದ ಗಾತ್ರವನ್ನು ಹೆಚ್ಚಿಸುತ್ತಿದ್ದು. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F6 ಅನ್ನು ಒತ್ತಿದ್ರೆ ಏನಾಗುತ್ತೆ, ಮತ್ತೊಂದು ತೆರೆದ MS ವರ್ಡ್ ಡಾಕ್ಯುಮೆಂಟ್ಗೆ ಚೇಂಜ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ 5 ಅನ್ನು ಒತ್ತಿದ್ರೆ ಏನಾಗುತ್ತೆ, ಇದು 1.5 ಸಾಲಿನ ಅಂತರ ಮಾಡುತ್ತೆ. ಶಿಫ್ಟ್ ಪ್ಲಸ್ F12 ಒತ್ತಿದ್ರೆ ಏನಾಗುತ್ತೆ, ತೆರೆದ ಡಾಕ್ಯುಮೆಂಟನ್ನು ಸೇವ್ ಮಾಡುತ್ತೆ. MS ಆಫೀಸ್ ಸಾಫ್ಟ್ವೇರ್ನಲ್ಲಿ ವಿವಿಧ ವಿಧಗಳನ್ನು ಅವುಗಳ ಉಪಯೋಗದೊಂದಿಗೆ ಇದು ಮಾಡಿ. MS ಪಬ್ಲಿಷರ್, MS ಎಕ್ಸೆಸ್, MS ವಿಸಿಯೋ, MS ಫ್ರಂಟ್ ಪೇಜ್. ಇವುಗಳ ಉಪಯೋಗ 96 ಸರಿಯಾದ ಉತ್ತರ ಆಪ್ಷನ್ 1. MS ಪಬ್ಲಿಷರ್ ಏನು ಮಾಡುತ್ತೆ, ನ್ಯೂಸ್ ಪೇಪರ್ ಲೇಔಟ್ಸನ್ನು ಮಾಡುತ್ತೆ. MS ಎಕ್ಸೆಸ್ ಏನು ಮಾಡುತ್ತೆ, ಡಾಟಾಬೇಸ್ ಪ್ರೋಗ್ರಾಮ್ ಮಾಡುತ್ತೆ. MS ವಿಸಿಯೋ ಏನು ಮಾಡುತ್ತೆ, ಶೇಪಿಂಗ್ ಪ್ರೋಗ್ರಾಮ್ ಮಾಡುತ್ತೆ. MS ಫ್ರಂಟ್ ಪೇಜ್ ಏನು ಮಾಡುತ್ತೆ, HTML ಪ್ರೋಗ್ರಾಮನ್ನು ಮಾಡುತ್ತೆ. MS ವರ್ಡ್ನಲ್ಲಿರುವ ಪಠ್ಯವನ್ನು ಅಥವಾ ಚಿತ್ರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೌಸ್ ಮುಖಾಂತರ ಸ್ಥಳಾಂತರಿಸುವ ಹಂತಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 4. ಕ್ಲಿಕ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಡ್ರ್ಯಾಗ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಕ್ಲಿಕ್, ಹೋಲ್ಡ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್. MS ಪವರ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 3. ABD ಸರಿಯಾಗಿದೆ, C ತಪ್ಪಾಗಿದೆ ಏನು ಕೇಳಿದ್ರೆ MS ಪವರ್ ಪಾಯಿಂಟಲ್ಲಿ ಕಾರ್ಯಗಳನ್ನು ನಿರ್ವಹಿಸಲು ಯಾಂತ್ರೀಕರಣವನ್ನು ಬಳಸ್ಬೋದು, ಇದು ತಪ್ಪು. ಚಿತ್ರಗಳಿಗಾಗಿ ಕ್ಲಿಪ್ ಆರ್ಟ್ ಬಳಸ್ಬೋದು, ಚಲನೆಗೆ ಅನಿಮೇಷನ್ ಬಳಸ್ಬೋದು ಮತ್ತು ಧ್ವನಿ ಪರಿಣಾಮಗಳಿಗೆ ಶಬ್ದಗಳನ್ನು ಬಳಸ್ಬೋದು, ಇವೆಲ್ಲ ಸರಿಯಾಗಿದೆ. ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು? ಬಿಯೋಸ್ ನಿಧಾನವಾದ ಬೂಟ್ ಸಮಯ ಮತ್ತು ಸೀಮಿತ ಹಾರ್ಡ್ವೇರ್ ಬೆಂಬಲವನ್ನು ಹೊಂದಿದೆ. UEFI ವೇಗವಾದ ಬೂಟ್ ಸಮಯ ಮತ್ತು ಹೊಂದಿದೆ ಮತ್ತು ಆಧುನಿಕ ಹಾರ್ಡ್ವೇರ್ಗಳಿಗೆ ಅತ್ಯುತ್ತಮವಾಗಿದೆ. ಸೊ 99ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. A ಸರಿ, B ಕೂಡ ಸರಿಯಾಗಿದೆ. ಕೊನೆಯ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಇನ್ಪುಟ್ ಸಾಧನ, ಇವಕ್ಕೆ ಸಂಬಂಧಪಟ್ಟಂತೆ ಇದೆ. ಸರಿಯಾದ ಉತ್ತರ ಆಪ್ಷನ್ 2. A3 ಇಂಪ್ಯಾಕ್ಟ್ ಪ್ರಿಂಟರ್ ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆಗಿದೆ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಇದೆಯಲ್ಲ, ಇದು ಲೇಸರ್ ಪ್ರಿಂಟರ್ ಆಗಿದೆ. ಇನ್ಪುಟ್ ಸಾಧನ ಒಂದು ಸ್ಕ್ಯಾನರ್, ಅದು ಉದಾಹರಣೆಯಾಗಿದೆ. ಸ್ನೇಹಿತರೆ, ಇದು ಜನವರಿ 11, 2026 ನಡೆದ
ನಾನ್ ಹೈದರಾಬಾದ್ ಕರ್ನಾಟಕದ FDA ಸಂವಹನ ಪತ್ರಿಕೆಯ ಕೀ ಆನ್ಸರ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.